ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸ್ವಿಚ್ ಆನ್ ಮಾಡ್ಬಿಡ್ಬಿಡ್ವೆ. ಕರೆಂಟ್ ಹೊಡೆದಾತು. ನಾನು ಇನ್ನೂ ಜೀವನದಲ್ಲಿ ಏನೇನು ನೋಡೋದಿದೆ, ಅರ್ಥ ಆಯ್ತಾ? ಥೂ, ಸುಮ್ನಿರಿ ಚಿಕ್ಕಿ, ನಾನು ಇನ್ನೂ ಕರೆಂಟೇ ಹಾಕಿಲ್ಲ. ಹಾ, ನೀವು ತಲೆ ತಿನ್ಬೇಡಿ. ಕೇಬಲ್ ಕಾಣ್ದಿರೋ ತರ ಸರಿಯಾಗಿ ಹೂವ ಸುತ್ತಿ, ಸರಿಯಾಗಿ ಸುತ್ತಿ, ಯಾರ ಕಣ್ಣಿಗೂ ಕಾಣಬಾರ್ದು. ಪ್ರಿಯಾ, ಈಗ ಯಾರಾದ್ರೂ ನಮ್ಮನ್ನ ನೋಡಿದ್ರೆ ನಾವು ಸತ್ವಿ ಕಣೆ. ಚಿಕ್ಕಿ, ಯಾವಾಗ್ಲೂ ನೆಗೆಟಿವ್ ಮಾತಾಡ್ಬಿಡಿ. ಸೇವಂತಿ ಬಂದು ಈಗ ಆ ಚೇರ್ ಮೇಲೆ ಕೂತ್ಕೋತಾಳೆ. ಅವಳು ಕೂತ್ಕೋತಿದ್ದಾಗೆ ಅವಳಿಗೆ ಎಲ್ಲ ಶಾಸ್ತ್ರನೂ ಮಾಡ್ತಾರೆ. ಅವಳು ಖುಷಿಯಾಗಿ ನಗ್ನಗ್ತಾ ಇರ್ಬೇಕಾದ್ರೆ ನಾವಿಲ್ಲಿ ಈ ಸ್ವಿಚ್ ನ ಆನ್ ಮಾಡ್ತೀವಿ. ವಾವ್ ಪ್ರಿಯಾ, ನಿನ್ ತಲೆ ಸಕ್ಕತ್ತಾಗಿದೆ ಕಣೆ. ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ ನಿನ್ಗೆ, ಕೇಳಿದ್ದನ್ನೇ ಕೇಳ್ತಾ ಇದೀಯ. ನಿಮ್ಮನ್ನೆಲ್ಲ ಬರೋದು ಕೇಳುವಂತ ಅರ್ಜುನ್ಗೆ ನಾನು ಹೇಳಿಲ್ಲ. ರೀ, ಇಷ್ಟು ವಯಸ್ಸಾದ್ರೂನುವೆ ಸುಳ್ಳು ಹೇಳದ್ ಬಿಟ್ಟಿಲ್ವಲ್ಲ. ಅರ್ಜುನ್ ಹೇಳಿದ್ದು ನೀವೆಲ್ಲ ಹೋಗಿ ತಾತ ಬರಕ್ ಹೇಳಿದ್ರು ಅಂತ ಹೇಳ್ದ ಅವನು. ಓ, ನಿನಗ್ ನಾನು ಹೇಳಿದ ಅರ್ಥನೇ ಆಗ್ತಾ ಇಲ್ವಲ್ಲೇ. ಅಯ್ಯೋ ಅಮ್ಮ, ಅಪ್ಪ ಹೇಳ್ತಾ ಇರೋದು ಸತ್ಯ. ನಮ್ಮ ಅಳಿಯನ್ ಸತ್ಯ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಅಂದ್ರೆ ಅವ್ನು ನಿಮ್ಗೆಲ್ಲ ಸುಳ್ಳು ಹೇಳಿ ಆಚೆ ಕಲಿಸಿದಾನೆ. ಸುಳ್ಳು ಹೇಳಿದ್ರ? ಯಾಕೆ ಅಂತಂದ್ರೆ ತನ್ನ ಹೆಂಡತಿನ ತಾನೇ ರೆಡಿ ಮಾಡ್ಕೊಂಡು ಕರ್ಕೊಂಡ್ಬರ್ಬೇಕು ಅನ್ನೋ ಐಡಿಯಾ ಅವನಿಗೆ. ಹಾಗೆಲ್ಲ ಏನೂ ಇಲ್ಲ. ಹೌದಾ? ನನ್ ಮೇಲೆ ಡೌಟಾ? ಹೌದು. ಅಕ್ಕ, ಅಲ್ಲಿ ನೋಡಿ. ನೋಡಿದ್ರಲ್ಲ, ಈಗ್ಲಾದ್ರೂ ನನ್ನ ಮಾತು ನಂಬ್ತೀರಾ? ನಮ್ಮ ಅರ್ಜುನ್ ಹೆಂಡತಿ ಪ್ರೀತಿಸೋದ್ರಲ್ಲಿ ನಂಬರ್ 1. ಅದಕ್ಕೋಸ್ಕರ ಯಾರಿಗ್ ಬೇಕಾದ್ರೂ ಏನ್ ಬೇಕಾದ್ರೂ ಸುಳ್ಳು ಹೇಳ್ತಾನೆ. ಹೇಳ್ತಾನೆ ನಿನ್ನ ಏನ್ ಮಾಡ್ತೀನಿ ಅಂದ್ರೆ ಏನು ಅರ್ಜುನ, ನಿನ್ ಹೆಂಡತಿನ ನೀನು ಕರ್ಕೊಂಡ್ ಬರ್ಬೇಕು ಅಂತ ಸುಳ್ಳು ಹೇಳಿ ನಮ್ಮನ್ನೆಲ್ಲ ಆಚೆ ಕಳಿಸ್ತೀಯಾ? ಸಾರಿ. ಸೇವಂತಿ, ನನ್ ಮಗ ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ಅವ್ನ್ ನಿನ್ ಮೇಲೆ ಇಟ್ಟಿರೋ ಪ್ರೀತಿ ಕಾಳಜಿ ನೋಡಿ ತುಂಬಾ ಖುಷಿ ಆಗ್ತಿದ್ಯಮ್ಮ. ಅತ್ತೆ, ಇವ್ರಿಗೆ ಸಂಸ್ಕಾರ ಹೇಳ್ಕೊಟ್ಟಿದ್ದು ನೀವು, ಸೊ ಎಲ್ಲಾ ಕ್ರೆಡಿಟ್ಸ್ ನಿಮ್ಗೆ ಸೇರತ್ತೆ. ಅಯ್ಯಯ್ಯೋ. ಹಲೋ, ಎಕ್ಸ್ಕ್ಯೂಸ್ ಮೀ. ಅತ್ತೆ ಸೊಸೆ ಹೀಗೆ ಬಿಟ್ರೆ ಒಬ್ರಿಗೊಬ್ರು ಕಾಂಪ್ಲಿಮೆಂಟ್ಸ್ ಕೊಡ್ತಾನೆ ಇರ್ತೀರಾ. ದಯವಿಟ್ಟು ಬನ್ನಿ, ಕಾರ್ಯಕ್ರಮ ಶುರು ಮಾಡೋಣ. ಅರ್ಜುನ್, ಮೊದ್ಲು ನಿನ್ ಹೆಂಡತಿಗೆ ದೃಷ್ಟಿ ತೆಗಿ. ಅದ್ರಲ್ಲಿ ನಗಕ್ಕೇನಿದೆ? ಮೊದ್ಲು ಅವಳಿಗೆ ದೃಷ್ಟಿ ತೆಗಿಯಪ್ಪ. ಸರಿ. ನಾಯಿ ಕಣ್ಣು, ನರಿ ಕಣ್ಣು, ಕಾಗೆ ಕಣ್ಣು, ಗೂಬೆ ಕಣ್ಣು, ಪಿಶಾಚಿ ಕಣ್ಣು, ಎಲ್ಲ ಕಣ್ಣು ಹೊರಟೋಗ್ಲಿ. ನೀನು ನಿನ್ ಮಾವನ್ ತರ ಬಾಳ ಕಿಲಾಡಿ ಕಣೋ, ಕಳ್ಳ. ಸರಿ ಅರ್ಜುನ, ಸೇವಂತಿನ ಕೂರ್ಸು. ಬಾ ಸೇವಂತಿ. ಬಾಮ್ಮ, ನಿಧಾನಕ್ ಬಾ. ಹುಷಾರು. ಬಾ, ಕೂತ್ಕೋ. ಇನ್ನು ಶಾಸ್ತ್ರ ಶುರು ಮಾಡೋಣವಾ? ಮೊದ್ಲು ಬಸ್ರಿಗೆ ಗರ್ಗೆ ಹುಲ್ಲಿನ ರಸನ ಮೂಗೊಳಗ್ ಹಾಕ್ಬೇಕು. ಅಮ್ಮ, ಗರ್ಗೆ ಹುಲ್ಲಿನ ರಸ ತಗೋಮ್ಮ. ಅವ್ರಿಗೆಲ್ಲ ಗೊತ್ತಿರುತ್ತೆ. ಅಯ್ಯೋ, ನೀನ್ ಸುಮ್ನೆ ಇರೋ, ಅವ್ರೇನೋ ಮಾಡ್ತಾರೆ. ಅಜ್ಜಿ, ಈ ಗರ್ಗೆ ಹುಲ್ಲಿನ ರಸ ಮೂಗೊಳಗಡೆ ಹಾಕಿದ್ರೆ ಏನು ತೊಂದರೆ ಆಗಲ್ಲ ಅಲ್ವಾ? ಅಯ್ಯೋ ದಡ್ಡ, ಗರ್ಕೆ ಹುಲ್ಲಲ್ಲಿ ತುಂಬಾ ಶಕ್ತಿ ಇದೆ ಅಪ್ಪ. ಅದು ರಸನ ಬಸ್ರಿ ಹೆಂಗಸಿನ ಮೂಗೊಳಗ್ ಹಾಕಿದ್ರೆ
ಅವ್ರಿಗೆ ಬಲ ಬರುತ್ತೆ. ಹುಟ್ಟೋ ಮಗುಗೆ ಕಾಯಿಲೆ ಕಸಾಲೆ ಏನೂ ಬರಲ್ಲ. ನಾನು ಈ ಥರ ಎಷ್ಟು ಮಾಡಿದ್ದೀನಿ ಗೊತ್ತಾ? ನೀನ್ ಸ್ವಲ್ಪ ಸುಮ್ಮನೆ ನಿಂತ್ಕೋ. ನನ್ಗೆ ಹೇಳಕ್ ಬಂದ್ಬಿಟ್ಟ, ನಾನ್ ಮಾಡ್ತೀನಿ. ಸುಮ್ಮನೆ ಇರು ಅಂತ ಹೇಳಿದ್ನಲ್ಲ. ಕೊಡಮ್ಮ. ಸೇವಂತಿ, ನಿನ್ ಗಂಡನ್ಗೆ ನನ್ ಮೇಲೆ ಅನುಮಾನ. ನಿನಗ್ ನನ್ ಮೇಲೆ ನಂಬಿಕೆ ಇದೆ ತಾನೆ? ಅಯ್ಯೋ ಖಂಡಿತ ಇದೆ ಅಜ್ಜಿ. ನೋಡ್ದಿಯೇನಪ್ಪ ಅರ್ಜುನ್? ಸರಿ ಸರಿ. ಹುಷಾರು. ಹಾ, ಬಿಡಪ್ಪ, ನಂಗ್ ಗೊತ್ತು, ಏನು ಆಗಲ್ಲ. ಅಯ್ಯೋ, ಅಮ್ಮ ಏನ್ ನೋಡ ನಿಧಾನ ನಿಧಾನ, ಕೊಡಿಲಿ. ತಗೋ ತಗೋ. ಸೇವಂತಿ, ಆರಾಮಾಗಿದ್ದೆ ತಾನೆ? ಅರ್ಜುನ್, ಹಾರ ಹಾಕಪ್ಪ ಇವಳಿಗೆ. ಕೊಡ್ತೀನಿ ತಗೋ. ಗಂಗಾಧರ, ಸರಿ. ಹಾಕು. ಇನ್ನು ನೀವೆಲ್ಲ ಇವಳಿಗೆ ಬಳೆ ತೊಡಿಸಿ. ಬಾಮ್ಮ. ಪೂಜಾ ಬಾ. ಯಶೋದ ಎಲ್ಲಿ ಹೋದ್ಲು? ಕಾಣಿಸ್ತಿಲ್ವಲ್ಲ. ಯಶೋದ? ಪೂಜಾ, ಯಶೋದ ಎಲ್ಲಿ? ಎಲ್ಲೂ ಕಾಣಿಸ್ತಿಲ್ವಲ್ಲ ಅತ್ತೆ, ನಂಗೂ ಗೊತ್ತಿಲ್ಲ. ಎಲ್ಲಿ ಹೋದ್ಲಿ ಇವಳು? ಆಗ್ಲಿಂದ ಕಾಣಿಸ್ತಿಲ್ಲ. ಬಿಡು, ಬರ್ತಾರೆ. ನೀನ್ ಮಾಡು. ಇದಕ್ಕೇನು ಕಡಿಮೆ ಇಲ್ಲ. ಹೇ,